ಕಾಂಗ್ರೆಸ್ ಬಿಜೆಪಿ ಶಾಸಕರಿಗೆ ಪಂದ್ಯ ವೀಕ್ಷಿಸಲು ಈಗ ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗಿದೆ. ಟಿಕೆಟ್ ಹಂಚಿಕೆಯ ಕಗ್ಗಂಟು ಬಗೆಹರಿಸಲು ಈಗ ಡಿಸಿಎಂ ಅಖಾಡಕ್ಕೆ ಇಳಿಯೋದಕ್ಕೆ ಮುಂದಾಗಿದ್ದಾರೆ. ಟಿಕೆಟ್ ಹಂಚಿಕೆಯ ಕಗ್ಗಂಟು ಬಗೆಹರಿಸಲು ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಅಖಾಡಕ್ಕೆ ಇಳಿತಾ ಇದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಶಾಸಕರಿಗೆ ಪಂದ್ಯ ವೀಕ್ಷಿಸಲು ವಿಶೇಷ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗ್ತಾ ಇದೆ. ಟಿಕೆಟ್ ಹಂಚಿಕೆಯ ಕಗ್ಗಂಟಿದೆ ಒಂದು ಕಡೆ, ಇನ್ನು ಬಗೆಹರಿಸಲು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಅಖಾಡಕ್ಕೆ ಇಳಿಯೋದಕ್ಕೆ ಮುಂದಾಗ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಮನೆಗೆ ದೌಡಾಯಿಸಿದಂತಹ ಮಾಜಿ ವೇಗಿ ಮತ್ತೆ ಕೆಎಸ್ಸಿಯ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ನೋಡಿ, ಒಂದು ಕಡೆ ಬೆಂಗಳೂರಿನಲ್ಲಿ ನಡೆಯಲಿರುವಂತಹ ಕ್ರಿಕೆಟ್ ಪಂದ್ಯವನ್ನ ವೀಕ್ಷಣೆ ಮಾಡೋ ಹಿನ್ನೆಲೆಯಲ್ಲಿ ಕೆಎಸ್ಸಿಯ ಪದಾಧಿಕಾರಿಗಳ ಜೊತೆ ಡಿಕೆ ಶಿವಕುಮಾರ್ ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ. ಕ್ರಿಕೆಟ್ ಪಂದ್ಯಕ್ಕೂ ತಟ್ತಾ ಇದೆ ಈಗ ರಾಜಕೀಯದ ಬಿಸಿ. ಶಾಸಕರ ಟಿಕೆಟ್ಗೆ ಅಂದರೆ ಈ ಒಂದು ಶಾಸಕರ ಟಿಕೆಟ್ ವಿಚಾರವಾಗಿ ಕೆಎಸ್ಸಿಎ ಕಸರತ್ತನ್ನು ಕೂಡ ನಡೆಸ್ತಾ ಇದೆ. ನೋಡಿ, ಒಂದು ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋದು ಅಂದರೆ ಬಹುಶಃ ಈ ಒಂದು ರಾಜಕೀಯವನ್ನು ನೋಡೇ ಕಲಿಬೇಕು ಅಂತ ಅನಿಸುತ್ತೆ. ಯಾಕಂದರೆ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಕಡೆ ಏನು ಈಗ ಅಖಾಡಕ್ಕೆ ಇಳಿಬೇಕು, ಈ ಒಂದು ಟಿಕೆಟ್ ಹಂಚಿಕೆ ಆಗ್ತಾ ಇದೆ, ಅದರ ಕಗ್ಗಂಟನ್ನು ಬಿಡಿಸಬೇಕು ಅಂತ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಬೆಂಗಳೂರಿನಲ್ಲಿ ನಡೆಯಲಿರುವಂತಹ ಪಂದ್ಯಾವಳಿ ಏನಿದೆ, ಕ್ರಿಕೆಟ್ ಪಂದ್ಯಾವಳಿ, ಈ ಹಿನ್ನೆಲೆಯನ್ನು ಇಟ್ಕೊಂಡು ಕೆಎಸ್ಸಿಎ ಪದಾಧಿಕಾರಿಗಳ ಜೊತೆ ಡಿಕೆ ಮೀಟಿಂಗ್ ಮಾಡೋದಕ್ಕೆ ಈಗ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಈ ಒಂದು ಮಹತ್ವದ ಸಭೆಯನ್ನು ಕ್ರಿಕೆಟ್ ಪಂದ್ಯ ಆಡೋವಾಗ ಅಂದರೆ ಅಲ್ಲಿ ಟಿಕೆಟನ್ನು ತೆಗೆದುಕೊಂಡು ಅಲ್ಲೇ ಇವರು ಚರ್ಚೆ ಮಾಡುವಂತಹ ಒಂದು ತಂತ್ರಕ್ಕೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಈಗ ಕ್ರಿಕೆಟ್ ಪಂದ್ಯಕ್ಕೂ ಕೂಡ ತಟ್ಟಿಬಿಟ್ಟಿದೆ ರಾಜಕೀಯ ಬಿಸಿ ಅಂದರೆ ತಪ್ಪಾಗಲಾರ್ದು. ಶಾಸಕರ ಟಿಕೆಟ್ ವಿಚಾರವಾಗಿ ಈಗ ಕೆಎಸ್ಸಿಎ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಸೊ ಎಷ್ಟೆಲ್ಲ ಶಾಸಕರು ಬರ್ತಾರೆ, ಯಾರೆಲ್ಲ ಭಾಗ್ಯ ಆಗ್ತಾರೆ, ಅವ್ರಿಗೆಲ್ಲ ಕ್ರಿಕೆಟ್ ಪಂದ್ಯ ನೋಡೋವಾಗ ಅದಕ್ಕೆ ಟಿಕೆಟ್ ಬೇಕಾಗುತ್ತೆ. ಹಾಗಾಗಿ ಆ ಟಿಕೆಟನ್ನು ಪಡೆದುಕೊಳ್ಳೋಕೆ ಈಗ ಕೆಎಸ್ಸಿಎ ಕಸರತ್ತನ್ನು ಮಾಡ್ತಾ ಇದೆ. ಶಾಸಕರ ಟಿಕೆಟನ್ನು ಇವಾಗ ಕೊಡಬೇಕು. ಹಾಗಾಗಿ ಇದೇ ವಿಚಾರವಾಗಿ, ಟಿಕೆಟ್ ವಿಚಾರವಾಗಿ ಕೆಎಸ್ಸಿಎ ಕಸರತ್ತನ್ನು ನಡೆಸ್ತಾ ಇದೆ. ಹಾಗಾಗಿ ಶಿವಕುಮಾರ್ ಅವರು ಮಹತ್ವದ ಸಭೆಯನ್ನು ಈಗ ಕ್ರಿಕೆಟ್ ಪಂದ್ಯದಲ್ಲೇ ಮಾತನಾಡಲಿದ್ದಾರೆ. ಮಹತ್ವದ ಸಭೆ ಅಲ್ಲೇ ಮೀಟಿಂಗ್ ಮಾಡಲಿದ್ದಾರೆ. ಒಂದು ಕಡೆ ಕ್ರಿಕೆಟ್ ನೋಡ್ತಾ ಮತ್ತೊಂದು ಕಡೆ ಮೀಟಿಂಗ್ ಅಲ್ಲೇ ಶುರು ಹಚ್ಕೊಂಡ್ಬಿಟ್ಟಿರ್ತಾರೆ ಡಿಕೆಶಿ ಅವರು. ಹಾಗಾಗಿ ಕ್ರಿಕೆಟ್ ಪಂದ್ಯದ ಹಿನ್ನೆಲೆಯಲ್ಲಿ ಈಗ ಕೆಎಸ್ಸಿಎ ಪದಾಧಿಕಾರಿಗಳ ಜೊತೆ ಡಿಕೆ ಮೀಟಿಂಗ್ ಮಾಡೋದಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಈಗ ಕಾಂಗ್ರೆಸ್ ಬಿಜೆಪಿ ಶಾಸಕರ ಪಂದ್ಯ ವೀಕ್ಷಣೆ ಮಾಡೋದಕ್ಕೆ ವಿಶೇಷ ವ್ಯವಸ್ಥೆಯನ್ನು ಕಲ್ಪಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಟಿಕೆಟ್ ಹಂಚಿಕೆಯ ಕಗ್ಗಂಟು ಏನಿದೆ ಅದನ್ನು ಬಿಡಿಸೋದಕ್ಕೆ, ಅದನ್ನು ಬಗೆಹರಿಸೋದಕ್ಕೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅಖಾಡಕ್ಕೆ ಇಳಿಯೋದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಈ ಟಿಕೆಟ್ ಹಂಚಿಕೆಯ ಕಗ್ಗಂಟು ಯಾವ ರೀತಿಯಾಗಿ ಬಿಡಿಸಬೇಕು, ಅದಕ್ಕೆ ಮಾರ್ಗ ಅಂತಂದರೆ ಅಥವಾ ಅದಕ್ಕೆ ಸೂಕ್ತವಾದ ಪರಿಹಾರ ಅಂತಂದರೆ ಅದೇ ಬೆಂಗಳೂರಿನಲ್ಲಿ ನಡೆಯುವಂತಹ ಕ್ರಿಕೆಟ್ ಪಂದ್ಯ. ಸೊ ಈ ಒಂದು ಬೆಂಗಳೂರಿನಲ್ಲಿ ನಡೆಯುವಂತಹ ಕ್ರಿಕೆಟ್ ಪಂದ್ಯದ ನೋಡ್ತಾ ಇದ್ದಂತೆ ಏನು ಕೆಎಸ್ಸಿಎ ಪದಾಧಿಕಾರಿಗಳಿದ್ದಾರೆ ಅವರ ಜೊತೆ ಮೀಟಿಂಗ್ ಮಾಡೋದಕ್ಕೆ, ಅದು ಕೂಡ ಮಹತ್ವದ ಸಭೆಯನ್ನು ನಡೆಸೋದಕ್ಕೆ ಡಿಕೆ ಶಿವಕುಮಾರ್ ರೆಡಿ ಆಗ್ತಾ ಇರೋದು. ಈಗ ನೋಡಿ, ಈ ರಾಜಕೀಯಕ್ಕೆ ಈಗ ಕ್ರಿಕೆಟ್ ಕೂಡ ತಟ್ಟುಬಿಟ್ಟಿದೆ. ಯಾವ ರೀತಿ ರಾಜಕೀಯ ಯಾವುದ್ರಲ್ಲಿ ಇಲ್ಲ ಹೇಳಿ ಅನ್ನೋ ಪ್ರಶ್ನೆ ಈಗ ಕೇಳಬೇಕು ಅನಿಸುತ್ತೆ. ಯಾಕಂದರೆ ಕ್ರಿಕೆಟ್ ಆಟ ಆಡುವಾಗಲೂ ಕೂಡ ಅದಕ್ಕೂ ಕೂಡ ರಾಜಕೀಯ ತಟ್ಟುತ್ತೆ ಅಂತಂದರೆ ಲೆಕ್ಕ ಹಾಕಿ ಯಾವ ರೀತಿಯಾಗಿದೆ ಅಂತ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್
ಸಂಪರ್ಕಕ್ಕೆ. ಬಸವರಾಜ್, ಈಗ ಟಿಕೆಟ್ ಹಂಚಿಕೆ ವಿಚಾರವಾಗಿ ಕ್ರಿಕೆಟ್ ಪಂದ್ಯಕ್ಕೂ ಕೂಡ ತಡ್ತಾ ಇದೆ ರಾಜಕೀಯ ಬಿಸಿ. ಹಾಗಿದ್ರೆ ಯಾವ ರೀತಿಯಾಗಿ ಚರ್ಚೆಯನ್ನ ಮಾಡೋಕೆ, ಮಹತ್ವದ ಸಭೆಯನ್ನು ನಡೆಸೋಕೆ ಡಿಕೆಶಿ ಸಿದ್ಧರಾಗಿದ್ದಾರೆ? ಈಗಾಗಲೇ ಏನು ಶಾಸಕರಿಗೆ ಏನು ಬೆಂಗಳೂರು ನಡೀತಕ್ಕಂತ IPL ಮ್ಯಾಚ್ಗಳೇನಿದಾವೆ ಅಲ್ಲಿ ಒಂದು ಶಾಸಕರಿಗೆ ಒಂದು ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸದನದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಕಡೆದವರು ಕೂಡ ಅದನ್ನ ಪ್ರಸ್ತಾಪ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ವಿಧಾನಸಭೆ ಸ್ಪೀಕರ್ ಅವರು ಕೂಡ 4 ಟಿಕೆಟ್ ಅನ್ನ ಕೊಡಬೇಕು, ಆ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸೂಚನೆ ಕೊಟ್ಟಿದ್ರು. ಅದರಂತೆ ಅಲ್ಲಿ ಸರ್ಕಾರದ ಪರವಾಗಿ DK ಶಿವಕುಮಾರ್ ಅವರು ಕೂಡ ಅದನ್ನ ಒಪ್ಕೊಂಡಿದ್ರು. ಹಾಗಾಗಿ ಇದೀಗ ಶಾಸಕರ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತು ಸದಾಶಿವನಗರದಲ್ಲಿರ್ತಕ್ಕಂಥ ಅವರ ಗೃಹ ನಿವಾಸದಲ್ಲಿಯೂ ಕೂಡ ಏನು KSCA ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟೇಶ್ ಪ್ರಸಾದ್ ಅವರು ಮತ್ತೆ ಪದಾಧಿಕಾರಿಗಳು ಕೂಡ ಅವ್ರ ಜೊತೆ ಕೂಡ ಸಭೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗ ಮೊದಲ ಮ್ಯಾಚ್ಗೆ 2 ಟಿಕೆಟ್ ಅನ್ನ ಪ್ರತಿ ಶಾಸಕರಿಗೂ ಕೂಡ ಕೊಟ್ಟಿದ್ದಾರೆ. ಇನ್ನ ಉಳಿದ ಏನು 4 ಟಿಕೆಟ್ ಕೊಡ್ಬೇಕು ಅನ್ನುವಂಥದ್ದು, ಮೊದಲಿಗೆ 5 ಟಿಕೆಟ್ ಕೊಡ್ಬೇಕು ಅನ್ನುವಂಥದ್ದು ಕೂಡ ಬೇಡಿಕೆ ಇತ್ತು. ಆದ್ರೆ ಸ್ಪೀಕರ್ ಅವರು ಕೂಡ ಕನಿಷ್ಠ 4 ಟಿಕೆಟ್ ಆದ್ರೂ ಕೊಡ್ಬೇಕು ಅನ್ನುವಂಥದ್ದನ್ನು ಕೂಡ ಸರ್ಕಾರಕ್ಕೆ ಸೂಚಿಸಿದ್ರು. ಹಾಗಾಗಿ 4 ಟಿಕೆಟ್ ಕೊಡುವಂತಹ ನಿಟ್ಟಿನಲ್ಲಿ ಕೂಡ ಯಾವ ರೀತಿ ಒಂದು ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಚರ್ಚೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಅಂತಿಮವಾಗಿ ಇದೀಗ DK ಶಿವಕುಮಾರ್ ಅವರು ಕೂಡ ಶಾಸಕರಿಗೆ ಟಿಕೆಟ್ ಅನ್ನು ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದನ್ನ ಮಾಹಿತಿಯನ್ನ ನೀಡಲಿದ್ದಾರೆ. ಇಂಚರ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.